7 ಯಜ್ಞಗಳನ್ನು ಮಾಡಿದಾಗ್ಯೂ ಆ ಕೃಷ್ಣ ಪರಮಾತ್ಮನ ದರ್ಶನವಾಗಲಿಲ್ಲ. ಈಗ ಕೋಟ್ಯಾನುಕೋಟಿ ದ್ರವ್ಯವು ವ್ಯಕ್ತವಾಗಿದ್ದರೂ ಚಿಂತೆ ಇಲ್ಲ, ಅಚ್ಯುತನ ಪಾದ ಕಾಣಲಿಲ್ಲ ಎನ್ನುವ ದಯೆಯನ್ನು ಕುರಿತೆ. ಅದಕ್ಕಾಗಿ ನಮ್ಮ ಯುವರಾಜನಾದ ತಾಮ್ರಧ್ವಜನನ್ನು, ಮಂತ್ರಿಶೇಖರನಾದ ನಕಲಧ್ವಜನನ್ನು ಅತಿ ತೀವ್ರದಿಂದ ಬಾರೆಂದು ಹೇಳಿ ಕಳಿಸೋನು. ಈ 8ನೇ ಅಶ್ವಮೇಧಾಯಾಗ ಸಮಾರಂಭಕ್ಕೆ ನಮ್ಮ ಯುವರಾಜನಾದ ತಾಮ್ರಧ್ವಜನನ್ನು, ಮಂತ್ರಿಶೇಖರನಾದ ನಕಲಧ್ವಜನನ್ನು ಅತಿ ತೀವ್ರದಿಂದ ಬಾರೆಂದು ಹೇಳಿ ಕಳಿಸುವುದು. ಹೋಗಿ ಕರೆದುಕೊಂಡು ಬರುವಂತ ನಾವು ಸಾರಥಿ, ಹೋಗಿ ನೀನು ಜಾಗೃತಿ. ನನಗೆ ನನ್ನ ಹೆಂಡತಿ ಆಗಿದ್ದ ದೇವ್ರ ಬ್ರಹ್ಮಗಂಟ, ಕರೆಂಟ್ ತಂದಿದ್ದು ಗೌರ್ಮೆಂಟ್, ಹೈಬ್ರಿಡ್ ಜಾಳಕ್ಕೆಲ್ಲ ಪರ್ಮೆಂಟ್. ನಮ್ಮ ಅತ್ತೆ ಮಾವನ ತಂದು ಕೊಡ್ತಿರು ಒಂದೇ ಒಂದು ಅಂಗಿ ಪ್ಯಾಂಟ. ಆ ಅಂಗಿ ಪ್ಯಾಂಟ್ ಅನ್ನು ನೀಟಾಗಿ ಹಾಕಿಂದು ಬಂದು ನಿಂತು ಮಾತನಾಡಿಸುವ ಸೊಂಟಿ ಪಪ್ಪುಮೆಂಟ್ ಸಾರಥಿ ಅಂತ ಕರೀತಾರೆ. ದೇವ ಹೇಳಬೇಕು ನಿಮ್ಮ ನಾಮಧೇಯವ. ಹಟ್ಟದಿಂದ ಪರಾಜುಗಳು ಕುಬ್ಬವಂ ಕಡೆಯನ್ನ ಪಾದಕ್ಕೆ ಒಪ್ಪಿಸಿಕೊಳ್ಳುವ ಬಾಪುರೆಯನ್ನ ಭುಜಬಲ ಪರಾಕ್ರಮದಿಂದ ದಿಗ್ಗದ ರಾಜನ ಒಕ್ಕಲಿಕ ದಿಗ್ಗದವ ದಾನವರ ಕಾಲ ಜನನಂತೆ ಮಾರ್ನಲಿದ್ದು ಬೇರಿದ ಮಾತ್ರದಲ್ಲಿ ಅವರ ವಿಭಾಗವು ಮಡಗಿಸಿದರು. ಈ ಎಲ್ಲ ಜನ ಚೇತ ಆಡಿಸಿದ ಮಾತ್ರದವಳು ಶತ್ರುರಾಜರು ನಡೆಯಲಾರದೆ ಎನ್ನ ಸೆರವೇಗದ ವಾಯುನ ಪಟಕ್ಕೆ ಮಾರುತನು ವೇಗ ವೇಗದ ಎನ್ನಯ ಕಣ್ಣುಗಳಿಂದ ಹೊರಟವ ಅಗ್ನಿಜ್ವಾಳಿಗಳ ಕಾರಣಗಳಿಂದ ಮಿಂಚಿ ನಾಟುವ ಪಕ್ಕ ಸೂರ್ಯ ಚಂದ್ರನ ಕಾಂತಿನಿಯರಿಗೆ ಉಂಡ ಮಾನವರ ಉಂಡಂಗಳಂ ಈ ಕೋದಂಡದಿಂದ ಚೆಂಡಾಡಿನ ಭೂಮಂಡಲಕ್ಕಿದ ಸಮವ ಇರುಗಳ ಮಂಡಲದ ಈ ಭೂಮಂಡಲಕ್ಕೆ ಚಂಡ ಪ್ರಚಂಡ ಮೆರೆಯುವ ರಕ್ತ ಪುರಾಧ್ವಜ ದೃಷ್ಟಜನ ಶಿಷ್ಯ ಶಿಕ್ಷಜನ ರಜ ತ್ಯಾಗ ಗುಣಾಪೇಕ್ಷ ಪಚ್ಚ ವಾಹನ ಬಚ ದುರದೇರ ಸಂಗ್ರಾಮ ಪೇಕ್ಷತನಾದ ಮಯೂರಧ್ವಜ ಮಹಾರಾಜ ಏಕೈಕ ಪುತ್ರ ಕುಮುದ್ವತಿ ರಾಮನವರ ಗರ್ಭಾಬ್ದಿಗೆ ಹುಟ್ಟದ ಈ ತಾಮ್ರಧ್ವಜ ಮಹಾರಾಜ ಎಂದು ಸಾರಥಿ ಸಭಾ ಮಧ್ಯಕ್ಕೆ ಒಂದು ಕಾರ್ಯ ನಮ್ಮ ತಂದೆಯಾದ ಮಯೂರಧ್ವಜ ಮಹಾರಾಜ ವಿಘ್ನಗಳಂತರದ್ದು ಯಜ್ಞಗಳನ್ನು ಮಾಡಿ ಸಾಧ್ಯ ಶ್ರೀಕೃಷ್ಣ ಪರಮಾತ್ಮನಿಗಿಲ್ಲಗೆ ಇರಲಿಲ್ಲ. ಆ ದಾಖ್ಯ ಈಗ ವೆಂಟನೆ ಅಶ್ವಮೇಧ ಯಾಗವನ್ನು ಮಾಡಲು ಉದ್ದೇಶ ಸರ್ವ ಲಕ್ಷಣಗಳನ್ನು ತರಬಂದು ಆಜ್ಞಾಪಿಸಿದ ಕಾರಣ ಮಂತ್ರಿಸೇನಾ ಸಮುದಾಯದೊಂದಿಗೆ ಇಲ್ಲಿಗೆ ಭ್ರಮಣವಾಯಿತು. ಕಂದೆಯ ಸಾರಥಿ ಮತ್ತೇನಪ್ಪ ರಾಜಭೂಪತಿ? ಮಂತ್ರಿಯಾದ ನಕಲಧ್ವಜನ ಆದ ದೇವರನ್ನು ಭೂಪತಿ
ಸಣ್ಣದೊಂದು ಎಮ್ಮೆ ಮಾಡ್ಕೊತಂದು ಅತ್ತೆ ಹಾಲಿಟ್ಟುಕೊಂಡು ಸೇರ್ ನೀರು ಕಲಿಸಿಕೊಂಡು ಜೀವನ ಮಾಡ್ತಾ ಇರಲು ಅಹೇ ಕಾಂತೆ ಯಾತಕ್ಕೆ ಚಿಂತೆ ಮಾಡಕ್ಕೆ ನಿಂತೆ ಗೌರ್ಮೆಂಟ್ನವ್ರು 300 ರೂಪಾಯಿ ಕೊಟ್ಟು ಆಪರೇಷನ್ ಮಾಡ್ತಾರಂತೆ 300 ರೂಪಾಯಿಗೆ 600 ರೂಪಾಯಿ ಹೋಗ್ತಾವಂತೆ ಹಾಲು ಮಾರೋನ ಮನೆ ಹಗಲು ಹಾಳಂತೆ ಮೊಸರು ಮಾರೋನ ಮನೆ ಮಸೂದೆ ಅಂತೆ ತುಪ್ಪ ಮಾರೋನ ಮನೆ ಹೂಪರಿಕೆ ಅಂತೆ ಹಾಲು ಮೊಸರು ತುಪ್ಪ ಮಾರಂತವ್ರಿಗೆ ನೀತಿ ಹೇಳುವ ಶಾಂತಿ ಸಾರಥಿ ಅಂತ ಕರೀತಾರೆ ದೇವ ಹೇಳಬೇಕು ನಿಮ್ಮ ನಾಮದೇವ ಮಂದಿರವರೇನಾದ್ರೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣನಯ ಭೂಪತಿ ಈ ಸಭಾ ಮಧ್ಯಕ್ಕೆ ದಿಗ್ವಿಜಯ ಕಾರಣಕ್ಕೇನೆಂದರೆ ವೆಂಟನೆ ಅಸ್ತಮೇಲೆಯಾದ ಮಾಡಲನೇಸ್ಯ ಹೊರ ಹೇಳಿದ ಕಾರಣ ಪರಾಣವಾಯಿತು ಕಣ್ಣಿಯ ಸಾರಥಿ ನಾನು ಬಂದು ಸಂಗತಿ ನಕಲತೋದ ಮುಯಿಪಟ್ಟಿ ಬ್ಯಾಪಲಿ ನಾರಾಯಣ ಸ್ವಾಮಿ 216 ಹನುಮಾಪುರ ಆಂಜನೇಯ 100 ರೂಪಾಯಿ ಬ್ಯಾಪಲಿ ರಾಮಾಂಜನೇಯ 100 ರೂಪಾಯಿ ಬ್ರಹ್ಮಸಮುದ್ರ ಆಂಜನೇಯ 500 ರೂಪಾಯಿ ನಿಂಬಗಲ್ಲು ನಾರಾಯಣ ಸ್ವಾಮಿ 116 ರೂಪಾಯಿ ಬ್ರಹ್ಮಸಮುದ್ರಂ ಪೆನ್ನಯ್ಯ 500 ರೂಪಾಯಿ ಉಡೇಗೋಳಂ ಜಂಬಯ್ಯ ಕೊಡಗು 100 ಸ್ವಾಮಿ 216 ನೆರಮೆಟ್ಲ ಹನುಮಂತು 101 ರೂಪಾಯಿ ಜಂಗಲಿ ಪಾಲ್ತೂರು ರಾಮುಡು 100 ರೂಪಾಯಿ ಬ್ರಹ್ಮಸಮುದ್ರ ಹೊನ್ನಪ್ಪ 200 ರೂಪಾಯಿ ಯಲಗೊಂಡ ರಾಜಗೋಪಾಲ್ 100 ರೂಪಾಯಿ ಬ್ರಹ್ಮಸಮುದ್ರಂ ಓಳಪ್ಪ ಕೊಡಗು ರಾಮುಡು 100 ರೂಪಾಯಿ ನೆರಮೆಟ್ಲ ಎರಸ್ವಾಮಿ 101 ರೂಪಾಯಿ ಬ್ರಹ್ಮಸಮುದ್ರ ತಲಾರಿ ಒಂಡ್ರಯ್ಯ ಕೊಡಗು ಚಿಕ್ಕಣಯ್ಯ 50 ರೂಪಾಯಿ ಇವన్నీ ನಕಲತ್ವಜ ಮುಯಿ ಪಟ್ಟಪ್ಪ ತಾಮ್ರಧ್ವಜ ಬರ್ಬೇಕಪ್ಪ ತಾಮ್ರಧ್ವಜ
ವಚನ ಕಾಂತೆ ಲಾಲಿಸು ನೀ ವಚನ. ಯಜ್ಞದ ಕುದುರೆಯನ್ನು ಸರ್ವ ಲಕ್ಷಣಗಳು ಈ ಆಶ್ರಮ ಸಾಧನ ತಂದು ಅಹೋ ಜನಕ ಕುಮಾರನೇ, ಇನ್ನ ನಿನ್ನ ಮನದ ಕೊರತೆ ಎಂಬಿಟ್ಟು ಯಥೇಚ್ಛವಾಗಿ ದಾನ ಧರ್ಮ ಯಜ್ಞವ ಮಾಡು. ನಿನ್ನಿಗೆ ನಾವು ಎದುರಾಡದರೆ ವರ್ತಿಸುವೆನು ತಂದೆ. ಇನ್ನ ಮುಂದೆ ಕುಮಾರನೇ, ಅಹೋ ಜನಕ ಚೆನ್ನಾಗಿ ಲಾಲಿಸು. ಅದು ಏನು ಸಂಸ್ಥಾನವಾಗಿ ಜನಕ. ಮಾಡಿ ಅರಿಯನ್ನು ಕಾಣಬೇಕೆಂಬ ಆಸೆಯು ಪೂರೈಸಿ ತದನಂತರ ರಾಜ್ಯ ಪರಿಪಾಲನಾ ಭಾರ ವಹಿಸು. ನಿನ್ನನ್ನು ಸಕಲ ಭಾಗ್ಯಗಳನ್ನು ನಾರಾಯಣನ ಅನುಗ್ರಹದಿಂದ ಪಡೆದಿರುವುದು. ಇದರಂತೆ ನೀನು ವರ್ತಿಸಿ ಕೀರ್ತಿ ಗಳಿಸಿದಾಗ ಆಶೀರ್ವಾದ ಮಾಡುತ್ತೇನೆ. ಕುವರ, ಸಂಪತ್ ಗರ್ಭದಿಂದ ದಾನ ಧರ್ಮ ಪರೋಪಕಾರಗಳು ಮಾಡುವುದು ಮರೆಯಬೇಡ. ಎಲ್ಲ ಮಂತ್ರಿ ಶೇಖರ, ಈ ನಿಮ್ಮ ಯುವರಾಜನಿಗೆ ಕಾಲೋಚಿತವಾದ ಬುದ್ಧಿ ಮಾತುಗಳನ್ನ ಹೇಳುತ್ತಾ ಇರುವರೆ. ಇನ್ನ ಯಜ್ಞಕ್ಕೆ ವೇಳೆಯಾಗುವುದು. ಈ ಪುರ ಜನರನ್ನು ಬರುವುದಾಗಿ ಅನುಮತಿ ಕೊಟ್ಟು ಗಂಗಾರು ಮೂಲಕ ತಿಳಿಯಬಡಿಸಿ. ಮಂತ್ರಿ ಕಾರ್ಯದೊಳ ಸ್ವತಂತ್ರಿ. ಸ್ವಾಮಿ ಗುರುವರಿಯರೇ, ಈ 8ನೇ ಅಶ್ವಮೇಧ ಸಮಾರಂಭಕ್ಕೆ ಎಲ್ಲಾ ಸಾಮಗ್ರಿಗಳನ್ನು ಕಾಕುಲತಿ ಇಲ್ಲದೆ ಯಥೇಚ್ಛವಾಗಿ ಸಿದ್ಧಪಡಿಸಿ ನಿಮ್ಮನ್ನು ವ್ಯತಪಡಿಸಿದೆವೆಂದರೆ ಅದಕ್ಕೆ ತಕ್ಕ ಫಲವು ಕೊಡುತ್ತೇವೆ. ಸ್ವಾಮಿ ಸಜ್ಜನ ಪ್ರೇಮಿ. ಸ್ವಾಮಿ, ಇದು ಮರ್ಯಾದೆ ಪೂರ್ವಕವಾಗಿ ಕೊಡುವ ದಾನ. ತಾವು ಸಂತೋಷ ಪಟ್ಟಿರಾ? ನಿಮ್ಮಂತಹ ಸ್ವಾಮಿಗಳನ್ನು ಆಧರಿಸಿ ತೃಪ್ತಿಪಡಿಸಿದರೆ ನಮಗೆ ಸಕಲ ಫಲವೂ ಒಪ್ಪುವುದು. ಅಲ್ಲದೆ ನಮಗೆ ಸಕಲೇಶ್ವರಿ ಇರುವುದಕ್ಕೆ ಸಾರ್ಥಕವಾಗುತ್ತದೆ. ಸ್ವಾಮಿ ಸಜ್ಜನ ಪ್ರೇಮಿ. ಆಗಲಿ, ನಿಮ್ಮ ನಿಮ್ಮ ಕೋರಿಕೆಗಳಂತೆ ಭಗವಂತನು ಮನಸ್ಸು ಒಪ್ಪಲು ಕೊಟ್ಟಿರುವನು. ಎಲ್ಲವನ್ನು ವ್ಯವಸ್ಥೆ